ಹಲೋ ಫುಡ್ ಲವರ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಮಸ್ತೆ ಕರ್ನಾಡು, ಕನ್ನಡ ಜನತೆಗೆ ವಂದನೆಗಳು. ಮತ್ತೊಮ್ಮೆ ನಿಮ್ಮ ಮುಂದೆ ಸ್ಪೆಷಲ್ ರೆಸಿಪಿ ಜೊತೆ. ಇದನ್ನು ಒಂದು ಸತಿ ಟ್ರೈ ಮಾಡಿದರೆ 100% ಫಿದಾ ಆಗ್ತೀರ. ಮೊದಲನೇದಾಗಿ ನಾನಿಲ್ಲಿ ಅದಕ್ಕೆ ಬೇಕಾದಂಥ ಚಿಕನ್ನ ಅಂದರೆ ಬೋನ್ಲೆಸ್ ಚಿಕನ್ನ ಇಲ್ಲಿ ನಾನೊಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ಆ ಬೋನ್ಲೆಸ್ ಚಿಕನ್ನ ಅಲ್ಲೇ ಕಟ್ ಮಾಡ್ದಲ್ಲಿ ನಾನೇ ತೊಗೊಂಬಂದು ಇಲ್ಲೇ ಕಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ನನಗೆ ಬೇಕಾದಂಥ ಸಣ್ಣಕ್ಕೆ ಪೀಸಾಗಿ ಮಾಡ್ಕೋಬೇಕು. ಆಮೇಲೆ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ಬೇಕಾದಂಥ ಒಂದು ಜೀರಿಗೆ ಪುಡಿ ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸೈಡ್ಗೆ ಇಟ್ಕೊಂಡು ಈಗ ಅದಕ್ಕೆ ಬೇಕಾದಂಥ ಇನ್ನೊಂದು ಸ್ಪೆಷಲ್ ಐಟಮ್, 1-2 ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಒಂದು 2 ಚಮಚದಷ್ಟು ಹಾಕ್ಕೊಳ್ಳೋಣ. ಹಾಗೆ ಇದ್ರ ಜೊತೆ 1/4 ಟೀ ಸ್ಪೂನು ಗರಂ ಮಸಾಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಲೈಟಾಗಿ ನಿಂಬೆಹಣ್ಣು ಕೋಟಿಂಗ್ ಕೊಟ್ಟು ಸ್ವಲ್ಪ ಕಲರ್, ಯಾಕಂದರೆ ಇದು ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ, ಖಾರದ ಪುಡಿ ಹಾಕಿರಲ್ವಲ್ಲ, ಕಲರ್ ಇರಲ್ಲ. ಅದಕ್ಕೆ ಬೇಕು ಅಂದರೆ ಕಲರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಗಂತ ಮ್ಯಾರಿನೇಟ್ ಮಾಡೋದನ್ನ ಸ್ಕಿಪ್ ಮಾಡಿರ. ಒಲೆ ಹಚ್ಚಾಗಿದೆ, ಬಾಣಲಿ ಹಿಟ್ಟಾಗಿದೆ, ಆ ಬಾಣಲಿ ಒಳಗಿರೋದೆಲ್ಲ ನಂದೇ. ಡೈಲಾಗ್ ಸಿಂಕ್ ಆಗ್ತಿತ್ತು ಅಂತ ಹೇಳಿದೆ ಅಷ್ಟೇ. ಈ ಡೈಲಾಗ್ ಯಾವ ಫಿಲಮ್ದು ಅಂತ ಕಾಮೆಂಟ್ ಮಾಡಿ ನೋಡೋಣ. ಎಷ್ಟು ಜನಕ್ಕೆ ಗೊತ್ತಿರ್ಬೋದು, ಎಷ್ಟು ಜನಕ್ಕೆ ನೆನಪಿರ್ಬೋದು. ನಮಗಂತೂ ಫುಲ್ ಫೇವ್ರೆಟ್ ಮೂವಿ. ಈಗ ಮ್ಯಾರಿನೇಟ್ ಆಗಿರೋಂಥ ಚಿಕನ್ನ ಎಣ್ಣೆ ಒಳಗೆ ಹಾಕಿ ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಆಗಿದೆ ನೋಡಿ, ಈ ಕಲರ್ ಬಂದರೆ ಸಾಕು. ಈ ಥರ ಫ್ರೈ ಆಗಿರೋದನ್ನ ಎಲ್ಲ ತೆಗೆದು ಒಂದು ಪ್ಲೇಟಿಗೆ ತೊಗೊಳೋಣ. ಆಮೇಲೆ ಇನ್ನು ಈ ಉಳಿದಿರುವಂಥ ಇನ್ನೂ ಮ್ಯಾರಿನೇಟ್ ಆಗಿರೋ ಚಿಕನ್ ಇತ್ತಲ್ಲ, ಅದನ್ನು ಸಮೇತ ಇದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಅಷ್ಟೇ ಗೋಲ್ಡನ್ ಬ್ರೌನ್ ಬರೋ ತನಕ, ಅಂದರೆ ನೀಟಾಗಿ ಬೆಂದಿರಬೇಕು. ಆ ಥರ ಕಮ್ಮಿ ಉರಿಯಲ್ಲಿ ನೀಟಾಗಿ ಯಾಕೋ ಸಿಕ್ಕಾಪಟ್ಟೆ ತೊದಲ್ತಾ ಇದ್ದೀನಿ. ಏನಿಲ್ಲ ರೀ, ಬಾಯಲ್ಲಿ ನೀರು ಬರ್ತಿದೆ, ಬೇಗ ತಿನ್ನಬೇಕು. ಈಗ ಎಲ್ಲ ಸೈಡಿಗೆ ಇಟ್ಕೊಳ್ಳೋಣ. ಈಗ ಒಂದು ತವ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣಕ್ಕೆ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿನ ಹಾಕಿ ಅದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಈಗ ಗೋಡಂಬಿನ ಆ್ಯಡ್ ಮಾಡೋಣ. ಇದು ಸ್ವಲ್ಪ ಅಷ್ಟೇ ಕಲರ್ ಸ್ವಲ್ಪ ಚೇಂಜ್ ಆದ ತಕ್ಷಣ ಇದಕ್ಕೆ ಸ್ವಲ್ಪ ಕಟ್ ಮಾಡಿರುವಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡನ್ನೂ ಆ್ಯಡ್ ಮಾಡಿಕೊಂಡು ಈ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಹುರ್ಕೊಳ್ಳೋಣ. ಅದಾದಮೇಲೆ ಈಗ ಸೈಡಿಗೆ ಇಟ್ಕೊಂಡಿದ್ವಲ್ಲ ಚಿಕನ, ಇದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ನಿಧಾನಕ್ಕೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಬೇಡ, ಲೈಟಾಗಿ. ಇದಕ್ಕೆ ಇನ್ನೂ ಚಾಟ್ ಮಸಾಲ ಪೌಡ್ರ್ ಹಾಕ್ಕೋಬೋದು, ಇಲ್ಲ ಗಾರ್ಲಿಕ್ ಪೌಡ್ರ್ ಹಾಕ್ಕೋಬೋದು. ಅದನ್ನು ಹಾಕ್ಕೊಂಡು ಫ್ರೈ ಮಾಡಿದ್ರು ಇನ್ನೂ ಸೂಪರ್ ಟೇಸ್ಟ್ ಇರುತ್ತೆ. ಬಟ್ ನಾನು ಇಲ್ಲಿ ಹಾಕಿಲ್ಲ, ಸಾಕಾಗುತ್ತೆ ಅನಿಸುತ್ತೆ ಇಷ್ಟೇ ಮಸಾಲೆ. ಈಗ ಪ್ಲೇಟ್ಗೆ ಹಾಕ್ಕೊಂಡು ಎಲ್ಲ ಫ್ರೆಂಡ್ಸ್ ರೌಂಡಾಗಿ ಕೂತ್ಕೊಂಡು ಮುಂದೆ ಇಟ್ಕೊಂಡು, ಬಟ್ ವೀಕೆಂಡಲ್ಲಿ ಇದ್ರ ಜೊತೆ ಸ್ಪೆಷಲ್ ಐಟಮ್ ಏನು ಹೇಳಕ್ಕೆ ಬಂದೆ ಅಂತ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ. ಹಲೋ, ವೆಯ್ಟ್ ಒಂದು ಲೈಕ್ ಪ್ಲೀಸ್.